ಫೈನಲಿ ಕಾರ್ ತರಕ್ಕೆ ಹೋಗ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಇನ್ನು 20 ನಿಮಿಷ ಟ್ರೈನ್ ಬರಕ್ಕೆ ಅಂದ್ರೆ ಈ ಅರ್ಜೆಂಟ್ ಟೈಮಲ್ಲಿ ನಮ್ಮ ಅಣ್ಣಂದು ಆಟೋದ ಗ್ಯಾಸ್ ಖಾಲಿ ಆಗ್ಬಿಟ್ಟೈತೆ. ಟೋ ಮಾಡತ್ತವ್ರೆ. കഞ്ഞിക്കുഴി കളത്തിപ്പടി വടവാതിരി മാല ഉറവയ്ക്കല മൈനൂർ അയർക്കുന്ന കിടങ്ങുരുടെ നേരെ പാല ರಿಮೋಟ್ ತೋರಿಸಿದ್ದೀನಿ. ನಮ್ಮ ಹೋಟೆಲ್ಗೆ ಬಂದ್ವಿ. ಕಾರ್ ನೋಡಿ ಫುಲ್ಲಿ ಬ್ಯಾಗ್ಡ್. What's up fam? Hi, so welcome back to my new vlog guys. ಫೈನಲಿ ಆ ದಿನ ಬಂದೇ ಬಿಡ್ತು ಗೈಸ್. ಎಷ್ಟು ದಿನ 4 months ವೇಟ್ ಮಾಡಿದ್ದೀನಿ. ಫೈನಲಿ ಕಾರ್ ತರಕ್ಕೆ ಹೋಗ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಇಲ್ಲಿಂದ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ನಾನು ಮತ್ತೆ ಅವತ್ತು ಕಾರ್ ಬಿಡಕ್ಕೆ ಹೋಗಿದ್ವಲ್ಲ ಆಟೋ ಸಿಂಡಿಕೇಟ್ ವರುಣ್ ಅಂತ ಅವರು ಬರ್ತಾ ಇದ್ದಾರೆ. ಇವತ್ತು ನಾವಿಬ್ಬರೇ ಹೋಗ್ತಾ ಇದೀವಿ ಕಾರ್ ತರಕ್ಕೆ. ಟ್ರೈನಲ್ಲಿ ಹೋಗ್ತಾ ಇದೀವಿ ಗೈಸ್. ಟ್ರೈನ್ ಬೆಸ್ಟ್. ಇವಾಗ ನ್ಯೂಸ್ ಎಲ್ಲ ನೋಡಿದ್ರೆ ಬಸ್ಸಲ್ಲಿ ಹೋಗೋಕೆ ಭಯ ಆಗೋಯ್ತು. ಅದಕ್ಕೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ಬಿಟ್ಟೆ. ಬೈಪ್ನಹಳ್ಳಿ ಸ್ಟೇಷನ್ಗೆ ಹೋಗ್ಬೇಕಂತ. ನಾನು ಇಲ್ಲಿವರೆಗೂ ಹೋಗಿಲ್ಲ, ಅಲ್ಲಿ ಹೋಗ್ಬೇಕು ಇವಾಗ. ಅಲ್ಲಿಂದ ಸೀದಾ ಕೋಟಯಂ. ಅಲ್ಲಿ ಬೆಳಗ್ಗೆ ಲೈಕ್ 10:30 ಹಂಗೆ ರೀಚ್ ಆಗ್ತೀವಿ. ಸೊ ಓಡೋಣ, ಖುಷಿ ಆಗ್ತಿದೆ. ತೊಗೊಂಬರೋಣ. ಸೊ ಗೈಸ್ ಫೈನಲಿ ಓಡ್ತಾ ಇದ್ದೀನಿ ಮನೆಯಿಂದ. ನಮ್ಮ ತಮ್ಮ ವಿಜಯನಗರ್ಗೆ ಡ್ರಾಪ್ ಮಾಡ್ತಾ ಇದ್ದಾನೆ ಮೆಟ್ರೋ ಸ್ಟೇಷನ್ಗೆ. ಬೈ ಬಾಯ್. ಸೊ ಗೈಸ್ ಓಡೋಣ, ನಮ್ಮ ಬೀಸ್ಟ್ ತಗೊಂಬರೋಣ. ಹೋಗಿ ಹೆಂಗನ್ಸ್ತಿದೆ ನಿನ್ಗೆ? ಯಪ್ಪ, ಇವಾಗ ಅಲ್ಲಿಂದ ಓಡಿಸ್ಕೊಂಬರೋದೆ ಗೈಸ್ ಮಜಾ ಇರೋದು. ಕ್ರೇಜಿ ಆಗಿರುತ್ತೆ ಅನ್ಕೊಳ್ಳಿ. ಈ ಬ್ಲಾಗ್ ಫುಲ್ ಎಂಡ್ ತನಕ ನೋಡಿ, ಮಜಾ ಇರುತ್ತೆ. ಎಂಜಾಯ್ ಮಾಡಿ. ಬಾಯ್ ಸರ್. ಬಾಯ್ ಹುಷಾರು. ಸೊ ಗೈಸ್ ಫೈನಲಿ ಮೆಟ್ರೋಗೆ ಬಂದಿದ್ದೀನಿ. ಖಾಲಿ ಇದೆ ಗೈಸ್ ಇವತ್ತು ಮೆಟ್ರೋ ಫುಲ್ಲು. ಓಡೋಣ ಬೇಗ. ಗೈಸ್ ನಾನು ಇವಾಗ ರೀಚ್ ಆದೆ. ಬೈಪ್ನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಅನ್ಸುತ್ತೆ ನಮ್ಮ ಟ್ರೈನು. ನಾನೆಲ್ಲ ದೂರ ನಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ಇಲ್ಲ ನಾನು ಮೆಟ್ರೋ ಯಾಕೋ ನಿಧಾನಕ್ಕೆ ಹೋಗೋ ಥರ ಅನಿಸ್ತಪ್ಪ ಇವತ್ತು. ಏನಪ್ಪ ಇದು, ನಾನು ಹೋಗೋ ಅಷ್ಟು ಟ್ರೈನ್ ಹೋಗ್ಬಿಡುತ್ತಾ ಅಂದ್ಕೊಂಡೆ. ಇಲ್ಲ, ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ. ಅದೊಂದು ಪುಣ್ಯ. ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೇಕಾ ಅಂದ್ಕೊಂಡೆ. ಹೋಗೋಣ ಬನ್ನಿ. ವರುಣ್ ಅವ್ರಿಗೆ ಇವಾಗ ಕಾಲ್ ಮಾಡೋಣ. ಗೈಸ್ ಮತ್ತೆ ಆಟೋಲ್ಲಿ ಹೋಗ್ತಾ ಇದ್ದೀನಿ. ಅದು ಯಾವುದೋ ಲೋಕಲ್ ಅಂತ, ಅದು ಲೋಕಲ್ ಟ್ರೈನ್ ಅಂತ. ಇದು ಇಲ್ಲಿಂದ ಇನ್ನು ಅರ್ಧ ಗಂಟೆ ಅಂತ ಗೈಸ್. ಇನ್ನು 20 ನಿಮಿಷ ಟ್ರೈನ್ ಬರೋಕ್ಕೆ ಅಂದರೆ ಸೀಟ್ ಹುಡ್ಕೋದು ಹೆಂಗೆ ಏನು ಅಂತ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಅಲ್ಲೋದ್ಮೇಲೆ ಸಿಗ್ತೀನಿ ಗೈಸ್. ಈ ಅರ್ಜೆಂಟ್ ಟೈಮಲ್ಲಿ ನಮ್ಮ ಅಣ್ಣಂದು ಆಟೋದ ಗ್ಯಾಸ್ ಖಾಲಿ ಆಗ್ಬಿಟ್ಟೈತೆ. ಏನು ಮಾಡೋದು ಇವಾಗ? ಟೆನ್ಷನ್ ಮೇಲೆ ಟೆನ್ಷನ್ ಗೈಸ್. ಇದು ಟೋ ಮಾಡತ್ತವ್ರೆ. ಈ ಆಟೋಯಿಂದ ಆಟೋ ನಾನು ಯಾವಾಗ ತಲುಪ್ತೀನೋ ನನಗೆ ಗೊತ್ತಾಗ್ತಿಲ್ಲ. ಯಪ್ಪ ಫೈನಲಿ ರೀಚ್ ಆದ್ವಿ ಗೈಸ್. ಏನು ಟ್ರಾಫಿಕ್ ಅಂದರೆ ಎಲ್ಲಿ ಬಂದಿದ್ದು ನನಗೆ ಅರ್ಥ ಆಗ್ತಿಲ್ಲ. ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ. ಯಪ್ಪ ಪ್ಲಾಟ್ಫಾರ್ಮ್ 6 ಅಂತೆ. ನಾನು ಹಿಂದ್ಗಡೆ ಗೇಟಿಂದ ಬಂದ್ಬಿಟ್ಟಿದ್ದೀನಿ. ಆಟೋ ಅವ್ರು ಹಿಂಗೆ ಅಂದರೆ ಹಿಂಗೆ ಬೇಗ ಹೋಗ್ಬೋದು ಅಂತ ಹೋಗ್ತಾ ಇದ್ದೀನಿ. ಯಪ್ಪ ಟ್ರೈನ್ ಏನೋ ಬಂದ್ಬಿಟ್ರೆ ಕಷ್ಟ ಅಪ್ಪ. ಹಿಂದೆ ಬೇಗ ಹೋಗ್ಬೇಕು. ಅಲ್ಲಿ ವರುಣ್ ಬ್ರೋ ಕಾಯ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ನಾನು ಸೆಕೆಂಡ್ ಟೆನ್ಷನ್ ಆಗೋದು, ಏನಪ್ಪ ಇದು. ನಾನು ಇದರಲ್ಲಿ ಮ್ಯಾಪಲ್ಲಿ ನೋಡ್ತೀನಿ 7:25 ಅಂತ ತೋರಿಸ್ತಾ ಇದೆ ರೀಚ್ ಆಗೋದು. ಟ್ರೈನ್ ಬರೋದೇ 7:25. ಹೋಯ್ತು ಅಂದ್ಕೊಂಡೆ ನಾನು ಟ್ರೈನು. ಪಾಪ ಆಟೋ ಅವ್ರು ಬೇಗ ಕರ್ಕೊಂಬಂದು ಅವ್ರಿಗೊಂದು 50 ರೂಪಾಯಿ ಎಷ್ಟೇ ಕೊಟ್ಟೆ ಪಾಪ. ಮಧ್ಯದಲ್ಲಿ ಅದು ಗ್ಯಾಸ್ ಖಾಲಿಯಾಗಿ ನನಗೆ ಆಗುತ್ತೆ ಗೈಸ್. ಎಲ್ಲೋ ಹೋದ್ರೂ ಹಿಂಗೆ ನನಗೆ. ನೆಕ್ಸ್ಟ್ ಟೈಮು ಒಂದು ಅರ್ಧ ಗಂಟೆ ಮುಂಚೆನೇ ಹೊಡ್ಬೇಕು ನಾನು. ಎಷ್ಟೇ ಬೇಗ ಇಲ್ಲ, ಒಂದು ಅರ್ಧ ಗಂಟೆ ಮುಂಚೆನೇ ಹೊಡ್ಬೇಕು. ಹೋಗೋಣ ಬನ್ನಿ. ವರುಣ್ ಬ್ರೋ ಸಿಕ್ಕಿದ್ರು ಫೈನಲಿ. ಸಮಾಧಾನ ಆಯಿತು ನನಗೆ. ಅಪ್ಪ ನಮ್ಮ ವರುಣ್ ಬ್ರೋ ಇಲ್ಲ ಇದ್ದಾರೆ. ಬ್ಲಾಗರ್ ಹಾಯ್ ಬ್ರೋ. ಹಾಯ್ ಬ್ರೋ. ಆರಾಮ? ನಂಗೆ ನಿಮ್ಗೆ ನೋಡಿದ ತಕ್ಷಣ ಸಮಾಧಾನ ಆಯಿತು ನನಗೆ. ಇಲ್ಲೇ ಅನ್ಸುತ್ತಲ್ಲ. ಸೊ ನಮ್ದು ಇಲ್ಲೇ ಸೀಟ್ ಇರೋದು. ನಾನು ಅವ್ರ ಆಟೋ ಬ್ರೋ ಬರೋ ಗ್ಯಾಸ್ ಎಲ್ಲ ಖಾಲಿ ಹೋಗಿತ್ತು ಬ್ರೋ ನಮ್ದು ಆಟೋದು. ಯಪ್ಪ ಹೋಗೋಣ. ಫೈನಲಿ ಟ್ರೈನ್ ಒಳಗಡೆ ಕೂತಿದ್ದೀವಿ ನಾನು ವರುಣ್ ಬ್ರೋ. ಟ್ರೈನ್ ಅಂತೂ ತುಂಬ ಚೆನ್ನಾಗಿದೆ. ಇದು ನಂಗೆ ಗೊತ್ತಿರಲಿಲ್ಲ ಗೈಸ್. ಇಲ್ಲೊಬ್ರು ಮಲ್ಕೊಳೋದು, ಮೇಲೊಬ್ಬ ಮಲ್ಕೊಳೋದು, ಒಂಥರ ಮಜಾ ಇದೆ. ನಮ್ಮ ವರುಣ್ ಬ್ರೋ ಫುಲ್ ಫ್ಯಾನ್ಸು. ಇವತ್ತು ಈವೆಂಟ್ಗೆ ಹೋಗಿದ್ರು. ಫುಲ್ ಕ್ರೇಜಿ DMs ಬರ್ತಾ ಇದೆ. ಬ್ರೋ ಸೂಪರ್ ಬ್ರೋ ಅಂತ. ಬರೋಣ, ನನ್ನ ಕಾರ್ ತೊಗೊಂಬರೋಣ. ನಾನು ವರುಣ್ ಬ್ರೋ ಮನೇಲೂ ಇಷ್ಟು ಬೇಗ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಇವತ್ತು ಬೇಗ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೆಂಗಿದೆ ಬ್ರೋ?
ಚೆನ್ನಾಗಿದೆಯಲ್ಲ, ತಿನ್ನೋಣ ಗೈಸ್, ಹೊಟ್ಟೆ ಹಸಿದಿದೆ ನನಗೂ. ಸೊ ಗೈಸ್, ಇದು ನನ್ನ ಬೆಡ್. ಕೆಳಗಡೆ ನಮ್ಮ ವರುಣರು ಮಲ್ಕೊತಾರೆ. ಹೆಂಗೆ ಅನಿಸ್ತಿದೆ ಬ್ರೋ? ಅಯ್ಯೋ, ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಗುಡ್ ನೈಟ್ ಬಿಡಿ, ಬೈ ಬೈ. ಚಿಪ್ಸ್ ತಿನ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಮಲ್ಕೊಳ್ಳೋಣ. ಇಲ್ಲಿಂದು ಮಲ್ಕೊಳಕ್ಕೆ ಆಗ್ತಿಲ್ಲ, ಜಾಗನೇ ಇಲ್ಲ ಕರೆಕ್ಟಾಗಿ. ನೋಡಿ ಅಷ್ಟೇ, ಆ ಕಡೆ ಈ ಕಡೆ ತಿರ್ಗಾಡಕ್ಕೂ ಆಗ್ತಿಲ್ಲ. ಬೆಳಗ್ಗೆ ತನಕ ಇಲ್ಲೇ ಮಲ್ಕೊಂಡು ಹೋಗ್ಬೇಕು. ಏನ್ ಗೈಸ್ ಮಾಡೋದು, ನಿದ್ದೆನೇ ಬರ್ತಾ ಇಲ್ಲ. ಒಂದು 5 ಬೋಗಿ ಬಿಟ್ಟು ಬಂದಿದ್ದೀನಿ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮಗಿದೆ ನೋಡಿ, ಇಲ್ಲಿ ಜಾಯಿಂಟೇ ಇಲ್ಲ, ಇದು ಕರೆಕ್ಟಾಗಿ ಅಲ್ಲಾಡ್ತಾ ಇದೆ ಆ ಕಡೆ. ಏನಪ್ಪ ಇದು, ಮಧ್ಯ ಬ್ಲಿಂಕ್ ಆಗ್ತಿದೆ ಗೈಸ್ ಲೈಟ್ ಇಲ್ಲಿ. ಎಲ್ಲರೂ ಮಲ್ಕೊಂಡವ್ರೆ. ಇದೆಲ್ಲ ಪಕ್ಕ 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 ಅಂತ ಇತ್ತು. ನೋಡೋಣ ಗೈಸ್, ಟ್ರೈ ಮಾಡೋಣ, ಮಲ್ಕೋಣ, ನಾಳೆ ಸಿಗ್ತೀನಿ. ವರುಣ್ ಬ್ರೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿದ್ದೆ ಹೆಂಗೆ? ಒಳ್ಳೆ ಬಿತ್ತ ನಾನು ನಿದ್ದೆ ಮಾಡಿ ಎತ್ತಿ ಫ್ರೆಶ್ ಅಪ್ ಆದ್ಮೇಲೆ ನೀವು ಎದ್ದಿದ್ದೀರಾ. ಗೈಸ್, ನನಗಂತೂ ನಿದ್ದೆನೇ ಬಂದಿಲ್ಲ ಅನ್ಕೊಳ್ಳಿ. ಯಪ್ಪ, ಈ ಬೆನ್ನು ಇಟ್ಕೊಂಡ್ಬಿಟ್ಟಿದೆ ನನಗೆ ಇವಾಗ್ಲೂ. ಬಟ್ ಆದರೂ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಟ್ರೈನಲ್ಲಿ, ಒಳ್ಳೆ ಮಜಾ ಕೊಡುತ್ತೆ. ನೀವು ಮಾತ್ರ ಸಖತ್ ನಿದ್ದೆ ಮಾಡ್ತೀವಿ ಮಾತ್ರ. ಇನ್ನು ಕರೆಕ್ಟ್ 100 ಕಿಲೋಮೀಟರ್ ಇದೆ, ಮ್ಯಾಪಲ್ಲಿ ನೋಡಿದೆ. ಲೆಟ್ಸ್ ಗೋ, ಅಲ್ಲೋಗಿ ರೀಚ್ ಆಗೋಣ ಫಸ್ಟ್. ಏನೋ ಗೈಸ್, ಹಿಂಗೆ ನಿಂತ್ಕೊಳಕ್ಕೆ ಏನೋ ಒಂಥರ ಮಜಾ ಅಪ್ಪ. ಡೋರ್ ತೆಗ್ದು ಈಗ ಯಾವ್ದು ಊರಿಗೆ ಬಂದಿದ್ದೀವಿ, ಯಾವ ಗೋಡೆ ಕಾಣಿಸ್ತಿಲ್ಲ ಅಪ್ಪ. ಸೊ ಫೈನಲಿ ಕೋಟಯಂಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಇವಾಗ ಪಾಲಾಗಿ ಹೋಗ್ಬೇಕು. ಅದು ಹೆಂಗೆ ಹೋಗೋದು ಅದೆಲ್ಲ ಮಜಾ ಇರುತ್ತೆ, ನಮ್ಗೇನು ಗೊತ್ತಿಲ್ಲ ಹೆಂಗೆ ಹೋಗೋದು ಅಂತ. ಎಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಇನ್ನೂ ಹೇಳಿಲ್ಲ. ಟ್ರೈನಲ್ಲಿ ಬಂದಿದೆ ಟ್ರೈನ್ ಅದೇ ಗೈಸ್, ಅವಾಗಲೇ ನೆನ್ನೆ ರಾತ್ರಿ ಹೇಳ್ಬಿಟ್ಟೆ ನೀವು ಮಲ್ಕೊಂಡಾಗ. ನನಗಂತೂ ಅದೇನಾಯ್ತು ಅಂದ್ರೆ ಮಧ್ಯದಲ್ಲಿ ಮಲ್ಕೊಂಡ್ಬಿಟ್ಟಿದೆ ಗೈಸ್ ನಾನು. ಹೈಟ್ಗೆ ಪರ್ಸನಾಲಿಟಿಗೆ ಮ್ಯಾಚ್ ಆಗಿಲ್ಲ ಅಲ್ವಾ? ಅದು ಹೆವಿ ಹೈಟ್ ಇದ್ದೆ, ಮತ್ತೆ ಕೈ ಮೇಲದಕ್ಕೆ ಆಗ್ತಿರಲಿಲ್ಲ, ಒಂದ್ ಸ್ವಲ್ಪ ಹೆವಿ ಇದಾಗೋಯ್ತು, ಫುಲ್ ಕಂಜೆಸ್ಟ್ ಆಗೋಯ್ತು. ಅದಕ್ಕೆ ಟ್ರೈನ್ ಚೆನ್ನಾಗಿದೆ ಗೈಸ್, ಬರ್ಬೋದು. ಬಟ್ ವಯಸ್ಸಾಗೋರು ಮಧ್ಯದಲ್ಲಿ ಮಲ್ಕೊಳಕ್ ಆಗೋದೇ ಇಲ್ಲ ಬಿಡಿ. ಇಲ್ಲ, ಅವ್ರಿಗೂ ಕೆಳಗಡೆ ಲೋವರ್ ಬರ್ತ್ ಇಟ್ಕೊಬೇಕು ಅಲ್ವಾ? 100%. ಬಟ್ ನಮ್ ವರುಣ್ ಬ್ರೋ ಅಂತೂ ಸಕ್ಕದಾಗಿ ಮಲ್ಕೊಂಡ್ರು. ನಾನು ರಾತ್ರಿ ಎಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೆ. ಆಮೇಲೆ ಬೆಳಗ್ಗೆ ಆದ್ಮೇಲೆ ಸ್ವಲ್ಪ ನಿದ್ದೆ ಬಂತು. ಮೇಲೆ ಹೋಗ್ಬೇಕು ಅನ್ಸುತ್ತಲ್ಲ, ಮೇಲೆ ಹೋಗ್ಬೇಕು. ಸೊ ಗೈಸ್, ಇವಾಗ ಇಲ್ಲಿಂದ ಹಂಗೆ ಇಲ್ಲಿ ಪಾಲಾಗಿ ಹೋಗ್ಬೇಕು. ಪಾಲಾಯಿಂದ ಒಂದು ರೂಮ್ ಬುಕ್ ಮಾಡಿ ರೆಸ್ಟ್ ಮಾಡಿ ಎಲ್ಲ ಫ್ರೆಶ್ ಅಪ್ ಅಲ್ಲಿ ಆಗಿ ಸೀದಾ ಅಲ್ಲಿಂದ ನಮ್ಮ ಕಾರ್ ಕಡೆ ಹೋಗೋಣ. ಸೊ ಗೈಸ್, ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಕೇಳಬೇಕು, ಇಲ್ಲಿ ಏನು ಗೊತ್ತಾ ಗೈಸ್, ಫುಲ್ ಲಾಟ್ರಿ ಫೇಮಸ್ ಇಲ್ಲಿ. ಲಾಟ್ರಿ ಅಂದ್ರೆ ಲಾಟ್ರಿ. ತಗೊಂತೀರಾ ಬ್ರೋ ನೀವೊಂದು ಲಾಟ್ರಿ? ನೋಡಿ, ಕೋಟಿ ಗೀಟ್ ಏನಾರು ಗೆಲ್ಲದ ನಾವು. ಸೊ ಗೈಸ್, ಫೈನಲಿ ಬಸ್ ಸಿಕ್ತು. ಅಯ್ಯಪ್ಪ, ನಮ್ಮ ವರುಣವ್ರು ನೋಡಿ ಬ್ಲಾಗ್ ಮಾಡ್ತಾವ್ರೆ. ಸೊ ನಮ್ಮ ಡ್ರೈವರ್ ನಾನು ಬಂದರು. ಸೊ ಹೋಗೋದೆ. ಹಾಯ್ ಹಾಯ್. ಯಾ, ಬೆಂಗಳೂರು. हाँ, क्या नाम है आपका? पवन, PS ब्लॉग्स ब्लॉगर. हाँ. ಸೊ ಯಾ ಗೈಸ್, ಫಸ್ಟ್ ಫ್ರಂಟಲ್ಲಿ ಹೋಗಿ ಕೂತ್ಕೊಳ್ಳೋಣ ಬೆಸ್ಟ್. ನಿಮ್ಮ ಬ್ಯಾಗ್ ಅಲ್ಲೇ ಇದೆಯಲ್ಲ ಬಿಡಿ. ಇಲ್ಲಿ ಇದೆ ಬ್ಯಾಗ್. ಸೀದಾ ಪಾಲಾಗ್ ಹೋಗೋಣ. ಪಾಲಾಗ್ ಹೋದ್ಮೇಲೆ ಸಿಗೋಣ. ಇಲ್ಲಿ ಕೇರಳದಲ್ಲಿ ಮಸ್ತಾಗಿ ಹೇಳ್ತಾರೆ ನೋಡಿ, ಇವಾಗ ಹೆಂಗ್ ಹೇಳ್ತಾರೆ ಬಸ್ಸಲ್ಲಿ ಯಾರು കഞ്ഞിക്കുഴി കളത്തിപ്പടി വടവാതിരി മാല ഉറവയ്ക്കല മൈനൂരായിരിക്കുന്ന കിടങ്ങുരുടെ നേരെ പാല. ಕ್ರೇಜಿ ಅಲ್ಲ, ಬಟ್ ನನ್ಗೆ ಅರ್ಥ ಆಗಿಲ್ಲ. ಬಟ್ ಸೂಪರ್ ಆಗಿ ಹೇಳ್ತಾರೆ ಮಾತ್ರ. ಸೊ ಆಟೋ ಸಿಂಡಿಕೇಟ್ PS ಬ್ಲಾಗ್ಸ್. PS ಬ್ಲಾಗ್ಸ್.
ಹಾ पहले सेल्फी है ಅವ್ರು ಹೇಳಿದ್ರೆ ಮಜಾ ಗೈಸ್ ಅಲ್ಲಿ ಜೋರಾಗಿ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಸೊ ಫಸ್ಟ್ ಹೋಗಿ ರೂಮ್ಸ್ ಹುಡುಕ್ಬೇಕು, ಚೆನ್ನಾಗಿರೋದು. ಹೊರವಾರಿ ಮಾರ ಹೊರವೆಕ್ಕಲ ಮೈನು ಇಟ್ಕೊಂಡು ನೀರೇ ಕರಕರಕರಕರ ಸೊ ಗೈಸ್ ಫೈನಲಿ ಪಾಲಾಗ್ ರೀಚ್ ಆಗಿದ್ದೀವಿ. ಓಕೆ, ಆ ಪಾಪ ಬಸ್ ಡ್ರೈವರ್ ಎಷ್ಟು ಹೆಲ್ಪ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು. ನಮ್ ಕೈನಲ್ಲಿ ವಿಡಿಯೋ ಶೂಟ್ ಮಾಡಿಸ್ಕೊಂಡ್ರು. ಸೊ ಇವಾಗ ಪಾಲ ಬಸ್ ಸ್ಟ್ಯಾಂಡ್ ಹತ್ರ ಇದೀವಿ. ಇಲ್ಲಿ ಇವಾಗ ರೂಮ್ಸ್ ಹುಡುಕ್ಬೇಕು. ಇವಾಗ ರೂಮ್ ಹುಡುಗಿ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಗೈಸ್. ಹೌದು, ಟ್ರೈನಲ್ಲೂ ಅಷ್ಟು ನನ್ಗೆ ಕಂಫರ್ಟ್ ಆಗಿಲ್ಲ. ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಮಲ್ಕೊಂಡ್ಬಿಟ್ರೆ ಫುಲ್ ಫ್ರೆಶ್ ಅಪ್ ಆಗಿರ್ತೀವಿ. ಹೌದು. ವರುಣ್ ಬ್ರೋ ಫುಲ್ ಮಿಂಚ್ತಾ ಇದ್ದಾರೆ ಪಾಲಕ್ ಬಂದ ತಕ್ಷಣ. ನೋಡ್ತಾ ಇದೀನಿ ಏನೇನಿದೆ ಅಂತ. ಬಿಸ್ತಿದಾಗ ಜಾಸ್ತಿ ಕೇರಳದಲ್ಲಿ. ಕೋರ್ಸ್ ನೋಡಿ ಆಲ್ಟೋ ನೋಡಿ ಫುಲ್ ಮಾಡಿಫೈ. ನೋಡಿ ಆ ಕಡೆ ಹೋಗೋಣ. ಇಲ್ಲೇನು ಇಲ್ಲ ಅನ್ಸುತ್ತಲ್ಲ. ಫಸ್ಟ್ ನಾವು ರೂಮ್ ಹುಡ್ಕೋಣ ಬನ್ನಿ. ಸೊ ಗೈಸ್ ಫೈನಲಿ ಒಂದು ರೂಮ್ ಸಿಕ್ತು. ತುಂಬ ಚೆನ್ನಾಗಿದೆ ರೂಮ್, ತೋರಿಸ್ತೀನಿ. ಬಂದ ತಕ್ಷಣ ನಾವು ಹೆಂಗಿದ್ದೀವಿ ಅಂತ ನೋಡ್ಕೊಳಕ್ಕೆ ಚೆನ್ನಾಗಿದ್ದೀನಲ್ಲ. ಫುಲ್ ಟ್ಯಾನ್ ಆಗಿಬಿಟ್ಟಿದೆ ಗೈಸ್ ಇಲ್ಲಿ ಬಂದ ತಕ್ಷಣ. ರೂಮ್ ಚೆನ್ನಾಗಿದೆ ನೋಡಿ. ಒಂದಿನ ಅಲ್ವಾ ಸ್ಟೇ ಆಗೋಕ್ಕೆ, ಪೀಸ್ ಏನಿಲ್ಲ. ಕಾಫಿ ಮಾಡ್ಕೊಳಕ್ಕೆ ಏನೇನೋ ಕೊಟ್ಟವ್ರೆ. ಸೊ ಇಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡಿ ಒಂದು 1 hour ಮಲ್ಕೊಂಡು ಹೋಗೋಣ ಆಮೇಲೆ ನನ್ನ ಕಾರ್ ಹತ್ರ. ಖುಷಿ ಆಗ್ತಿದೆ ನನಗೆ. ಮಾಡಿದ್ದೀರಿ ಮತ್ತೆ ಬೆಂಗಳೂರು ಬಂದ ತಕ್ಷಣ ಇನ್ನೂ ತುಂಬ ಕೆಲಸ ಇದೆ ಕಾರ್ಗೆ ಮಾಡೋದು. ಅಲ್ಲಿ ಹೋದ್ಮೇಲೆ ಹೇಳ್ತೀರಿ ಏನು ಅಂತ. ಇವಾಗ ಇಷ್ಟು ಬೇಗ ಹೇಳಿದ್ರೆ ಆಮೇಲೆ ಏನೋ ಮಜಾ ಇರೋಲ್ಲ. ಸೊ ಬೇಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮಲ್ಕೊಂಡು ಹೋಗೋಣ. ಸೊ ಫೈನಲಿ ಫ್ರೆಶ್ ಅಪ್ ಆಗಿದ್ದೀನಿ. ನಮ್ಮ ವರುಣ್ ಬ್ರೋಗೆ ಒಂದು ಕಾಫಿ ಮಾಡಿಕೊಟ್ಟಿದ್ದೆ. ಹೆಂಗಿತ್ತು ಬ್ರೋ ಕಾಫಿ? ಚೆನ್ನಾಗಿತ್ತಾ? ಏನು ದಪ್ಪ ಇದ್ರು, 6 ಪ್ಯಾಕ್ ಇದೆ ನಿಮಗೆ. ನೀವು ತೋರಿಸ್ತಾ ಇಲ್ಲ ಅಷ್ಟೇ. ಅವ್ರ ಬ್ಲಾಗಲ್ಲಿ ತೋರಿಸ್ತಾರೆ ಒಂದಿನ ಅಲ್ವಾ? ನಾನು ಹಂಗೆ ಒಂದು ರೌಂಡ್ ರೀಚಾಗಿ ಬರ್ತೀನಿ. ಅವ್ರು ಇನ್ನೂ ಸ್ನಾನ ಆಗಿಲ್ಲ ವರುಣ್ ಬ್ರೋದು. ಅವ್ರು ಸ್ನಾನ ಆದಮೇಲೆ ಅವರು ಬರ್ತಾರೆ. ಲೆಟ್ಸ್ ಗೋ. ನಾವು ಹೋದ ಸತಿ ಕಾರ್ ಬಿಡಕ್ಕೆ ಬಂದಾಗ ಒಂದು ರೂಮ್ ಬುಕ್ ಮಾಡಿದ್ವಿ. ವಸ್ಟ್ ಅಂದರೆ ವಸ್ಟ್ ಆಗಿತ್ತು. ಅದಕ್ಕೆ ಈ ಸತಿ ಪ್ಲ್ಯಾನ್ ಮಾಡಿಕೊಂಡೆ ಚೆನ್ನಾಗಿರೋದು ರೂಮ್ ಬುಕ್ ಮಾಡಿದ್ವಿ. ಸೂಪರ್ ಆಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ರೂಮಲ್ಲೇ ಕಾಫಿ ಎಲ್ಲ ಕುಡ್ದು ಸೊ ಒಂದು ಟೀ ಶರ್ಟ್ ನೋಡೋಣ ಅಂತ ಹೋಗ್ತೀನಿ. ಟೀ ಶರ್ಟ್ ತೊಗೊಂಬಿಡೋದು ತೊಗೊಳ್ಳೋಣ ಬನ್ನಿ. ಇಲ್ಲೇ ಒಂದಿದೆ ನಮ್ಮ ಲಾಡ್ಜ್ ಮುಂದೆನೇ. ಸೊ ಇಲ್ಲಿ ಹೋಗೋಣ ಬನ್ನಿ. ಯಾವ್ದು ತೊಗೊಬೇಕು ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಚೆನ್ನಾಗಿದೆ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ. ನೋಡೋಣ ಯಾವ್ದಾದ್ರು ಶರ್ಟ್ ಇಲ್ಲ ಟೀ ಶರ್ಟ್ ತೊಗೊಳೋಣ. ಪ್ಯಾಂಟ್ ಒಂದು ತೊಗೊಂಡಿದ್ದೀನಿ, ನೋಡೋಣ. ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಹಾಕೊಂಡು ನೋಡೋಣ. ಇದಕ್ಕೊಂದು ಟೀ ಶರ್ಟ್ ಬೇಕು ಇವಾಗ. ಇದೊಂದು ಡ್ರೆಸ್ ನೋಡಿದ್ದೆ, ಏನೋ ಪ್ಯಾಂಟ್ ಏನೋ ಕರೆಕ್ಟಾಗಿ ಸಿಕ್ತು. ಶರ್ಟ್ ಒಂದು ಸೈಜ್ ಚಿಕ್ಕ ತೊಗೊಂಡ್ರೆ ಫುಲ್ ಟೈಟ್ ಆಗಿಬಿಡುತ್ತೆ. ಒಂದು ಸೈಜ್ ದೊಡ್ಡ ತೊಗೊಂಡ್ರೆ ನೋಡಿ ಫುಲ್ ಲೂಸು. ಏನು ಮಾಡೋದು? ಒಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಈ ಟೀ ಶರ್ಟ್ ಹಾಕೋ ಟೈಟ್ ಅನಿಸ್ತು, ಫುಲ್ ಟೈಟ್ ಅನಿಸ್ತು. ಬರೋವಾಗ ಡ್ರೈವ್ ಮಾಡ್ಕೊಂಬರೋಕ್ಕಾಗಲ್ಲ. ಅದಕ್ಕೆ ಈ ಪ್ಯಾಂಟ್ಗೆ ಆ ಟೀ ಶರ್ಟ್ ಇದು ಬೇಡ ಅನಿಸ್ತು. ಒಂದು ಟೀ ಶರ್ಟ್ ತೊಗೊಂಡು ರೂಮ್ ಕಡೆ ಹೋಗ್ತಾ ಇದ್ದೀನಿ. 2 ತೊಗೊಂಡೆ. ಅಪ್ಪ, ವರುಣ್ ಬರ್ದು ರೆಡಿ ಆಗಿರ್ಬೋದು. ಹೋಗೋಣ ಕಾರ್ ಹತ್ರ. ಗೈಸ್ ಅದೇ ಊಟ ಮಾಡ್ಕೊಂಡು ಬಂದ್ವಿ ರೂಮ್ ಹತ್ರ. ಮತ್ತೆ ನನಗೆ ಸಟ್ಟೆ ಆಗಿಲ್ಲ ಊಟ. ಅದು ದಪ್ಪ ರೈಸ್ ಕೊಡ್ತಾರಲ್ಲ ಅದ್ರದ್ದು. ಅದಕ್ಕೆ ನಾನು ಬೆಸ್ಟ್ ಬರ್ಗರ್ ಆರ್ಡರ್ ಮಾಡಿದ್ದೀನಿ. ಬರ್ಗರ್ ಬಂದಿದೆ, ಬೇಗ ತಿಂದು ಹೊರಡೋಣ. ಒಂದೇನಂದರೆ ಇವತ್ತು ಕಾರ್ ಸಿಗಲ್ವಂತೆ. ನಮ್ಮರು ಅದಕ್ಕೆ ಪರ್ಕೋಕ್ಕೆ ಕುತ್ಕೊಂಡ್ಬಿಟ್ಟವ್ರೆ. ಏನು ರೆಡಿ ಮಾಡೋದು? ಟೆನ್ಷನ್ ಆಗ್ಬಿಟ್ಟಿದೆ ಅಪ್ಪ. ಇವಾಗ ಫೋನ್ ಮಾಡಿ ಇವತ್ತೊಂದು ಸಿಗೋದೇ ಇಲ್ಲ ಕಾರು, ನಾಳೆ ಈವ್ನಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಿಮಗೆ ಕಾರ್ ನಾನು ಇವತ್ತೇ ತೋರಿಸ್ತೀನಿ, ಡೋಂಟ್ ವೆರಿ. ಇವನೇನು ಅಲ್ಲಿ ಹೋಗ್ತಾನೆ, ರೂಮ್ಗೆ ಹೋಗ್ತಾನೆ, ತಿಂತವನೇ ಅದಲ್ಲ. ತೋರಿಸ್ತೀನಿ, ಪಕ್ಕ ತೋರಿಸ್ತೀನಿ ಕಾರ್. ಆಮೇಲೆ ಸಿಗ್ತೀನಿ ಹೋಗುವಾಗ. ಸೊ ಗೈಸ್ ಇವಾಗ ರೂಮಿಂದ ಕೆಳಗಡೆ ಬಂದಿದ್ದೀವಿ ನಾವು ಮತ್ತು ವರುಣ್ ಬ್ರೋ. ಅವರು ತಗೊಂಡ್ಬರ್ತಾ ಇದ್ದಾರೆ ಕಾರು. ಯಾವ ರೋಡಿಂದ ಬರ್ತಾರೋ ಗೊತ್ತಾಗ್ತಿಲ್ಲ, ಈ ರೋಡಾ ಇಲ್ಲ ಈ ರೋಡಾ ಅಂತ. ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಆಗ್ಬಿಡುತ್ತೆ ಗೈಸ್. ಇವಾಗ ಕಾರ್ ಏನೇನು ಮಾಡಿದಾರೆ ಅಂತ ಇವಾಗ ತೋರ್ಸಕ್ಕೆ ಹೋಗಲ್ಲ, ತೋರಿಸ್ತೀನಿ. ಬಟ್ ಆಲ್ಮೋಸ್ಟ್ ತೋರ್ಸೋ ಟೈಮ್ ಬಂತು. ನೋಡಿದ ತಕ್ಷಣ ಏನೋ ಒಂದು ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಕಾರ್ ನೋಡಿದ ತಕ್ಷಣ. ಇಷ್ಟು ದಿವಸ 5 months ಆಯಿತು ಬ್ರೋ ಕಾರ್ ನೋಡ್ದಂಗೆ. ನಾನು ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೀನಿ. ಗೈಸ್ ವೇಟ್ ಮಾಡೋಣ.
ಅಷ್ಟು 5 ಮಂತ್ಸೇ ವೇಟ್ ಮಾಡಿದ್ದೀನಿ ಅಂತ ಒಂದು 5 ಮಿನಿಟ್ಸ್ ವೇಟ್ ಮಾಡೋಕ್ಕಾಗಲ್ವ ಇವಾಗ. ಬರ್ತಾ ಇದ್ದಾರೆ, ಬಂತಷ್ಟೇ. ಅಪ್ಪ ನಾನು ಬಂದೇ ಬಿಡ್ತಾ ಅನ್ಕೊಂಡೆ. ಆ ಕಲರ್ ನೋಡಿ, ಆ ಸ್ಯಾಂಟ್ರೋ ನೋಡಿ. ಫೈನಲಿ ನನ್ನ ಕಾರ್ ಬಂತು. ಪವನ್ ರಿಯಾಕ್ಷನ್ ನೋಡಿ. ಖುಷಿ ಬ್ರೋ. ಸೊ ಗೈಸ್ ಫೈನಲಿ 4 ಮಂತ್ಸ್ ಆದ್ಮೇಲೆ ನಾನು ಕಾರ್ ಒಳಗಡೆ ಕೂತಿದ್ದೀನಿ ನಮ್ಮ ಕಾರಲ್ಲಿ. ಸೊ ಇವರೇ ನಮ್ಮ ಆಶಿಕ್ ಬ್ರೋ. ಹಾಯ್ ಬ್ರೋ. ಸೊ ಇವಾಗ ನಂಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಎಷ್ಟೊಂದು ದಿವಸ ಆದ್ಮೇಲೆ ನನ್ನ ಕಾರ್ ಒಳಗಡೆ ಕೂತಿದ್ದೀನಿ. ಖುಷಿ ಅಂದ್ರೆ ಖುಷಿ, ಹಿಂಗೆ ಇರ್ಬೇಕು. ಲೆಚ್ಗೋ ಗೈಸ್, ಲೆಚ್ಗೋ. ತೋರಿಸ್ತೀನಿ ಏನೇನು ಮಾಡಿದ್ದೀನಿ, ಇವಾಗ ತೋರಿಸ್ತೀನಿ ಪಕ್ಕ. ಸೊ ಗೈಸ್ ಫೈನಲಿ ಆಯ್ತಲ್ಲ. ಆಯ್ತು. ನಮ್ಮ ವರುಣ್ ಬ್ರೋ ನನಗೋಸ್ಕರ ಪಾಪ ಅವ್ರು ವರ್ಕ್ ಎಲ್ಲ ಇಟ್ಕೊಂಡು ಬ್ಯಾಂಗ್ಳೂರಿಂದ ಇಲ್ಲಿ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ವೆಲ್ಕಮ್ ಬ್ರೋ ನಿಮ್ಗೋಸ್ಕರನೇ. ಸೊ ಫೈನಲಿ ಸ್ಯಾಟಿಸ್ಫೈಡ್ ಗೈಸ್. ಫಸ್ಟ್ ಒಂದು ಕ್ಲೂ ಕೊಟ್ಬಿಡ್ತೀನಿ ನೋಡಿ, ರಿಮೋಟ್ ತೋರಿಸಿದ್ದೀನಿ. ಸೊ ಯಾ ಸಿ. ಓಯ್ ಸಾರಿ ವೈಟ್. सीधा बैक. See guys, finally one and only India bagged Alto K10. ಬಡ್ಡಿ ಪರ್ಫೆಕ್ಟ್ ಆಗಿ ಕೂರಿದೆ. ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಷ್ಟೇ, ಫುಲ್ ಪೀಸ್. So thanks for 2 likes, my Ashik bro, for this. So yeah guys, ಫೈನಲ್ ಎಲ್ಲ ಮುಗೀತು. ಸೂಪರ್ ಅನ್ಕೊಳ್ಳಿ. ಮುಂದೆಯಿಂದ ಹಿಂಗೆ ಕಾಣುತ್ತೆ ಫುಲ್ ಲೋ ಆಗಿ. ಸೊ ಇನ್ನೂ ತುಂಬ ಬೇಜಾನು ಕೆಲಸ ಇದೆ. ಒನ್ ಡೇ ಇಲ್ಲೇ ಸ್ಟೇ ಆಗ್ಬೇಕು ನಾನು. ಸೊ ಇದಕ್ಕೋಸ್ಕರ ನಾನು ಅಷ್ಟು ದಿನ ಕೇರಳದಲ್ಲಿ ಕಾರ್ ಬಿಟ್ಟಿದ್ದು. ಸೊ ಫೈನಲಿ ಸ್ಯಾಟಿಸ್ಫೈಡ್ ಗೈಸ್, ಖುಷಿ ಆಗ್ತಿದೆ. ಸೊ ಯಾ ಇವಾಗ ಡಿಕ್ಕಿ ಕಸ್ಟಮೈಸ್ದು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ, ವೇಟ್ ಮಾಡ್ತೇವೆ ಗೈಸ್. ನಮ್ಮ ಹೋಟೆಲ್ಗೆ ಬಂದ್ವಿ. ಕಾರ್ ನೋಡಿ ಫುಲ್ಲಿ ಬ್ಯಾಗ್ಡ್. ಸ್ವಲ್ಪ ಕೆಲಸ ಇದೆ ಬೆಂಗಳೂರು ಹೋದ್ಮೇಲೆ. ಫುಲ್ ಟಚ್ ಥರ ಮಾಡಿಸ್ತೀನಿ, ಟಚ್ ಆಗೋ ಥರ ಕೆಳಗಡೆ. ಕ್ರೇಜಿ ಅಂದ್ಕೊಳ್ಳಿ ಫುಲ್ಲು. ಇದು ನೋಡಿ, ಇದಕ್ಕೆಲ್ಲ ಮೇನ್ ರೀಸನ್ ಅವರೇ. ಅಲ್ಲಿ ಪೋಲ್ ಹತ್ರ ನಿಂತ್ಕೊಂಡಿದ್ದಾರೆ ನೋಡಿ, ಕಾಣ್ತಾಯಿಲ್ಲ, ಬ್ಲರ್ ಆಗಿದೆ. ನಮ್ಮ ವರುಣ್ ಬ್ರೋ ವ್ಲಾಗ್ ಮಾಡ್ತಾಯಿದ್ದಾರೆ. ಸೂಪರ್. ಇವಾಗ ಅವರು ಇಲ್ಲಿಂದ ಕಾರ್ ತೊಗೊಂಡೋಗ್ತಾರೆ. ನಾವು ಇಲ್ಲಿ ಸ್ಟೇ ಆಗ್ತೀವಿ. ಕರೆಕ್ಟ್ ಬೆಳಗ್ಗೆ 12 o'clock ಚೆಕ್ಔಟ್ ಆಗಿ ನಾವು ಅಲ್ಲಿ ಹೋಗ್ತೀವಿ. ಇಲ್ಲಿಂದ ಅರೌಂಡ್ ಒಂದು 8 kilometers ಇದೆ. ಅದೇ ಒಂದು 30 minutes ಅಲ್ಲಿ ಹೋಗೋಕ್ಕೆ. ಸೊ ಅಲ್ಲೋಗಿ ಒಂದು ಸ್ವಲ್ಪ ಡಿಕ್ಕಿ ಕಸ್ಟಮೈಸ್ ಒಂದು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗ್ದಾದ್ಮೇಲೆ ತೊಗೊಂಡೋಗೋದು. ಸೊ ಫೈನಲಿ ಗೈಸ್, ಫುಲ್ಲಿ ಬ್ಯಾಗ್ಡ್ ಆಲ್ಟೋ ಕಾರ್, ಆಲ್ಟೋ K10 ಒನ್ ಇನ್ ಇಂಡಿಯಾ. ಇವಾಗ ಅವ್ರು ಕಾರ್ ತೊಗೊಂಡೋಗ್ತಾರೆ. ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾಯಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫುಲ್ ಕರೆಕ್ಟಾಗಿ ಬ್ಲಾಗ್ ಮಾಡ್ತೀನಿ. ಸ್ವಲ್ಪ ಇಲ್ಲಿ ಬಂದಿದ್ದಕ್ಕೆ ಒಂದು ಸ್ವಲ್ಪ ಏನೇನೋ ಮಾಡ್ಸೋದಿದೆ. ಇನ್ನು ಡಿಕ್ಕಿ ಕಸ್ಟಮೈಸ್ ನಾನು ಬೆಂಗಳೂರಿಗೆ ಹೋದ್ಮೇಲೆ ತೋರಿಸ್ತೀನಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಡಿಕ್ಕಿ ಕಸ್ಟಮೈಸ್ ನೆಕ್ಸ್ಟ್ ಬರುತ್ತೆ, ವೇಟ್ ಮಾಡ್ತಾಯಿರಿ. ಯೂನಿಕ್ ಆಗಿದೆ. ಸಿ ಯು, ಬಾಯ್.